ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ಇವತ್ತು ನಾವು ಅಡಿಕೆ ಬೆಳೆಯಲ್ಲಿದ್ದೀವಿ. ಈ ಒಂದು ಅಡಿಕೆ ಬೆಳೆಗೆ ಗ್ರೀನ್ ಪ್ಲ್ಯಾನೆಟ್ ಸಂಸ್ಥೆಯ ಗ್ರೋ ಅಮೃತನ ಮಾಡ್ತಾಯಿದ್ದೀವಿ. ಕಾರಣ 8 ವರ್ಷದ ಬೆಳೆ ಇದೆ ಇದು. 8 ವರ್ಷ ಬೆಳೆ ಆದ್ರೂ ಕ್ರಾಪಲ್ಲಿ ನೋಡೋದಾದರೆ ಅಷ್ಟೇನು ಈಲ್ಡ್ ಏನು ಕಾಣ್ತಾ ಇಲ್ಲ ನಮಗೆ. ಇಷ್ಟೊತ್ತು ಪಕ್ಕದೆಲ್ಲ ಚೆನ್ನಾಗಿ ಬಂದಿದೆ. ಇವಾಗ 2020 ಸೆಪ್ಟೆಂಬರ್ ತಿಂಗಳು ಫಸ್ಟ್ ವೀಕಲ್ಲಿದ್ದೀವಿ. ಫಸ್ಟ್ ಟೈಮ್ ಈಗ ಗ್ರೀನ್ ಪ್ಲ್ಯಾನೆಟ್ ಪ್ರಾಡಕ್ಟು ಯೂಸ್ ಮಾಡ್ತಾಯಿದ್ದೀವಿ ಈ ಒಂದು ತೋಟಕ್ಕೆ. ನೆಕ್ಸ್ಟ್ ಇಯರ್ಗೆ ಈಲ್ಡ್ ಹೆಂಗೆ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಈಗ ಅಟ್ ಪ್ರೆಸೆಂಟ್ ಇರೋದು ತಾವು ನೋಡ್ಕೋಬೋದು. ಈಗ ಒಂದೊಂದು ಮರದಲ್ಲಿ ಒಂದೇ ಒಂದು ಒಂಬಳೆ ಬಂದಿರತಕ್ಕಂಥದ್ದು. ಇದುವರೆಗೂ ಕ್ರಾಪೇ ಆಗಿಲ್ವಲ್ಲ? ಸೊ ಮರ ಮಾತ್ರ ಡೆವಲಪ್ಮೆಂಟ್ ಇದೆ, ಬಟ್ ಈಲ್ಡ್ ಏನು ಬರ್ತಾಯಿಲ್ಲ. ಜೊತೆಗೆ ಮೇನ್ ನಿಮಗೇನು ಹಳ್ಳು ಉದುರ್ತಾ ಇದೆಯಾ? ಹಾಂ. ಇದಕ್ಕೆ ಗ್ರೀನ್ ಪ್ಲ್ಯಾನೆಟ್ ಸಂಸ್ಥೆಯ ಗ್ರೋ ಅಮೃತ ಮಾಡ್ತಾಯಿದ್ದೀವಿ. ಮಾಡುವ ವಿಧಾನನೂ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆ ಈ ತೋಟದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಆ ಸಮಸ್ಯೆ ಏನು ಅಂದರೆ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಎಲೆ ಚುಕ್ಕೆ ರೋಗ ಬಂದು ಮೈಟ್ಸ್ ಕಾರಣದಿಂದಾಗಿ ಎಲೆ ಎಲ್ಲ ಗರಿ ಆಗಿ ಸೀಳ್ದಂಗೆ ಕಾಣ್ತಾ ಇದೆ. ಇದಕ್ಕೆ ಪರಿಹಾರವಾಗಿ ಒಂದು ಸ್ಪ್ರೇ ಗ್ರೀನ್ ಪ್ಲ್ಯಾನೆಟ್ ಸಂಸ್ಥೆ FC ಪೌಡ್ರು ಮತ್ತು ಆರ್ಗೋಮೈಟನ್ನು ಸ್ಪ್ರೇ ಮಾಡಿಸ್ತಾಯಿದ್ರಿ. ಅದ್ರ ಜೊತೆಗೆ ಜೀವಾಮೃತದ ಜೊತೆಗೆ ನಮ್ಮ ಗ್ರೀನ್ ಪ್ಲ್ಯಾನೆಟ್ ಸಂಸ್ಥೆಯ ಪ್ರೀಮಿಯಮು ಗ್ರೋವನ್ನು ಆ್ಯಡ್ ಮಾಡಿ ಕಲ್ಚರ್ ರೆಡಿ ಮಾಡಿ ಬುಡಕ್ಕೆ ಕೊಡ್ತೀವಿ. ತಯಾರು ಮಾಡೋ ವಿಧಾನ ಈಗ. ಸೊ ನಾವು ಈಗಾಗಲೇ 200 ಲೀಟ್ರ್ ಬ್ಯಾರಲ್ ತೊಗೊಂಡಿದ್ದೀವಿ. ಇದರಲ್ಲಿ ಒಂದು 150 ಲೀಟ್ರ್ ನೀರು ತುಂಬಿಸಿದ್ದೀವಿ. ಗ್ಯಾಪು ಒಂದು 1 ಫೀಟ್ ಅಷ್ಟಿದೆ. ಸೊ ಇದಕ್ಕೆ ಈಗ ಆಲ್ರೆಡಿ ಒಂದು 3 kg ಸಾವಯವ ಬೆಲ್ಲ ಈ ಥರ ಪುಡಿ ಮಾಡಿಕೊಂಡು ಪಾನಕ ಮಾಡಿ ಈಗ ಆಲ್ರೆಡಿ ಸುರಿದಿದ್ದೀವಿ. ನೆಕ್ಸ್ಟ್ ಇದೆಲ್ಲ ಕಪ್ಪಿ ಮೇಲಕ್ಕೆ ಪಾನಕ ಬರ್ದಂಗೆ. ಈಗ ಸಗಣಿ ಏನಿದೆ, ಹಸಿ ಸಗಣಿ ಫ್ರೆಶ್ ಆಗಿರ್ತಕ್ಕಂಥದ್ದನ್ನು ಈ ಟೈಪು ಒಂದು ಬಕೆಟಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಲಸಿ ಟೈಪ್ ಮಾಡ್ಕೋತಾ ಇದ್ವಿ. ಹೀಗೆ ಮಾಡಿಕೊಂಡು ಬ್ಯಾರಲಲ್ಲಿ ಸುಟ್ಕೋಬೇಕಾಗತ್ತೆ. ಮಾಡೋ ವಿಧಾನ ಮತ್ತೊಮ್ಮೆ ಹೇಳ್ತೀನಿ. ಏನೇನು ಬೇಕು: ಒಂದು 200 ಲೀಟರ್ಸ್ ಬ್ಯಾರಲ್ ಬೇಕು. ತದನಂತರ ಒಂದು 150 ಲೀಟ್ರ್ ನೀರು ತುಂಬಿಸ್ಕೋಬೇಕು. ತುಂಬಿಸ್ಕೊಂಡಾದಮೇಲೆ 3 kg ಬೆಲ್ಲನ ಪುಡಿ ಮಾಡಿಕೊಂಡು ಪಾನಕ ಟೈಪ್ ಮಾಡಿ ಬ್ಯಾರಲ್ಗೆ ಹಾಕ್ಕೋಬೇಕು. ತದನಂತರ ಈ ಟೈಪಲ್ಲಿ ಹಸಿ ಸಗಣಿಯನ್ನು ಈ ಥರ ಬಕೆಟಲ್ಲಿ ಕ್ಲೀನಾಗಿ ಕಲಿಸ್ಕೊಂಡು ಹಾಕ್ಕೋಬೋದು. ಇದಕ್ಕೇನೆಲ್ಲ ಸೇರಿಸ್ಬೇಕು ಅಂದರೆ ಮಜ್ಜಿಗೆ ಒಂದು 3 ರಿಂದ 4 ಲೀಟ್ರ್ ಸೇರಿಸ್ಬೋದು. ಅದ್ರ ಜೊತೆಗೆ ಬೆಲ್ಲ, ಈಗಾಗಲೇ ಬೆಲ್ಲ ಆಗಿದೆ. ಮತ್ತು ಇಲ್ಲೆಲ್ಲಿನ ಹೊಲದ್ದು ಬೋದಿನಲ್ಲಿ ಇರ್ತಕ್ಕಂಥದ್ದೊಂದು ಮಣ್ಣೊಂದು 4 kg ಸೇರಿಸಿ ಇದಕ್ಕೆ ಹಾಕಿ ಕಲಸಾದ್ಮೇಲೆ ಒಂದು 7 ದಿವಸ ಇಟ್ಟು 7 ರಿಂದ 8 ದಿವಸ ಇಟ್ಟು 9ನೇ ದಿವಸಕ್ಕೆ ಉಪಯೋಗ ಮಾಡೋಂಥದ್ದು. ಇದಕ್ಕೆ ಗ್ರೀನ್ ಪ್ಲ್ಯಾನೆಟ್ ಸಂಸ್ಥೆಯ ಗ್ರೋ ಪ್ರೀಮಿಯಮ್ಮು ನೈಟ್ರೋ ಕಿಂಗನ್ನು ಸೇರಿಸ್ತೀವಿ. ಈಗ ಪ್ರೀಮಿಯಮ್ಮನ್ನು ಈ ಒಂದು ಗ್ರೋ ಅಮೃತಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಒಳಗೆ ಇನ್ನೊಂದಿದೆ. ಸ್ಟಾಪ್ ಮಾಡಿ ಚೆನ್ನಾಗಿ ಕಲಗಿಸಿ.
ಸ್ವಲ್ಪ ಅದೇ ತೊಗೊಂಡು ಮಿಕ್ಸ್ ಮಾಡೋಣ. ನೆಕ್ಸ್ಟು ಪವರ್ ಪ್ಲಾಂಟ್ ಗ್ರೋವನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಎಲ್ಲ ಆದಮೇಲೆ ಈ ಟೈಪ್ ಕ್ಲೋಸ್ ಮಾಡಿಬಿಡ್ಬೇಕು. ಗಡ್ಡ ಹಾಕಿ ಹಿಂಗೆ ಒಂದು ಕಲ್ಗಿಲ್ಲಿ ಇಟ್ಬಿಡಿ. ನಾವು ನೋಡ್ತಾ ಇರ್ತಕ್ಕಂಥ ಅಡಿಕೆ ಬೆಳೆಗೆ 2 ತಿಂಗಳ ಹಿಂದೆ ಗ್ರೀನ್ ಪ್ಲಾನೆಟ್ ಸಂಸ್ಥೆಯ ಜೈವಿಕ ಕೃಷಿ ಉತ್ಪನ್ನಗಳನ್ನು ಜೀವಾಮೃತ ಮುಖಾಂತರ ಪ್ರತಿ ಗಿಡಕ್ಕೆ 1 ಲೀಟ್ರ್ ಅಂತ ಕೊಟ್ಟಿದ್ದೀವಿ. ಈಗ 2 ತಿಂಗಳಾಗಿದೆ. ಬನ್ನಿ ರೈತರ ಕೇಳೋಣ ಏನು ಬದಲಾವಣೆ ಆಗಿದೆ ಅಂತ. ಫುಲ್ ಕಲರ್ ಮಾತ್ರ ಭಾಳ ಚೆನ್ನಾಗಿ ಚೇಂಜ್ ಆಗಿದೆ. ಫುಲ್ ಗರಿ ಎಲ್ಲ ಹೆಂಗಿದ್ದಿದ್ದೆಲ್ಲ ಫುಲ್ ಕ್ಯೂರ್ ಆಗಿಬಿಟ್ಟಿದೆ. ಇದೆಲ್ಲ ಸುಳಿವು ಹೋಗಿದ್ದು. ಇವತ್ತು ನವಂಬರ್ 11 ಇದೆ. ಇಲ್ಲಿ ರೈತರು ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು 2 ಮಂತ್ಸ್ ಬ್ಯಾಕು ಗ್ರೀನ್ ಪ್ಲಾನೆಟ್ ಸಂಸ್ಥೆಯ ಪವರ್ ಪ್ಲಾಂಟ್ ಗ್ರೋ, ಪವರ್ ಪ್ಲಾಂಟ್ ಆರ್ಗೊಮೈಟು ಮತ್ತು ನೈಟ್ರೋ ಕಿಂಗು ಪ್ರೀಮಿಯಮ್ ಅಂತ ಇವುಗಳನ್ನು ಜೀವಾಮೃತ ಮಾಡಿ ಪ್ರತಿ ಗಿಡಕ್ಕೆ 1 ಲೀಟ್ರ್ ಹಂಗೆ ಬುಡಕ್ಕೆ ಹಾಕಿ ಒಂದು ಸ್ಪ್ರೇ ತೊಗೊಂಡಿದ್ವಿ. ಈಗ ರೈತರನ್ನ ಕೇಳೋಣ 2 ತಿಂಗಳಲ್ಲಿ ಏನು ಬದಲಾವಣೆ ಆಗಿದೆ ಅಂತ. ನಿಮಗೆ ಫಸ್ಟ್ ವಿಡಿಯೋನೂ ತೋರಿಸ್ತೀವಿ. ಎಲ್ಲ ಗರಿ ಎಲ್ಲ ಮೈಟ್ಸ್ ಬಂದು ಎಲ್ಲ ಅರ್ದಿದ್ದು ಗರಿ ಎಲ್ಲ ಫುಲ್ಲು ಕೆಂಪಾಗಿತ್ತು. ಜೊತೆಗೆ ಅದನ್ನು ತೋರಿಸ್ತೀವಿ. ಈಗ ನೋಡಿದ್ರೆ ಏನು ಚೇಂಜಸ್ ಆಗಿದೆ ಅಂತ ರೈತರನ್ನೇ ಕೇಳೋಣ. ಸರ್ ನಮಸ್ತೆ. ಸರ್ ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ನೀವು ಎಷ್ಟು ತಿಂಗಳಾಯ್ತು ಸರ್ ಯೂಸ್ ಮಾಡಿದ್ದಕ್ಕೆ? 2 ತಿಂಗಳಾಯ್ತು. 2 ತಿಂಗಳು. ಯಾವ ಮೆಥಡಲ್ಲಿ ಯೂಸ್ ಮಾಡಿದ್ರಿ? ಫಸ್ಟ್ ಜೀವಾಮೃತ ಮಾಡಿ ಹಾಕಿದ್ವಿ ಸರ್. ಜೀವಾಮೃತ ಮಾಡಿ ಹಾಕಿದ್ರಿ. ಪ್ರತಿ ಗಿಡಕ್ಕೆ 1 ಲೀಟ್ರ್ ಅಂತ ಹಾಕಿದ್ವಿ. ಇಲ್ಲಿರ್ತಕ್ಕಂಥದ್ದನ್ನ ಜೀವಾಮೃತ ತಯಾರು ಮಾಡಿ ಎಷ್ಟು ದಿವಸ ಕಳೆ ಇಟ್ಟಿದ್ರಿ? ಜೀವಾಮೃತ 7 ದಿವಸ. ಪ್ರತಿ ಗಿಡಕ್ಕೆ 1 ಲೀಟ್ರ್ ಅಂತ ಹಾಕಿದ್ರಿ. ಸ್ಪ್ರೇ ಒಂದು ಸಲ ಮಾಡಿಕೊಂಡ್ರು. ನೀವು ಮೊದಲು ಈಗ ನಿಮ್ಮ ತೋಟ ನೋಡುತ್ತಾ ಇದ್ದಿದ್ದಕ್ಕೂ ಈಗ ಏನು ಚೇಂಜಸ್ ಆಗಿದೆ ಸರ್ ನಿಮಗೆ? ಗಿಡ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಭಾಳ ಅಂದರೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಬೇಗ. ಹೌದು ಸರ್. ಹಾಂ. ಆಮೇಲೆ ಫುಲ್ ಗ್ರೀನ್ ಬಂದಿದೆ ಗಿಡ. ಹಾಂ ಹಾಂ. ಆಮೇಲೆ ಹೊಂಬಾಳೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಹಾಂ ಹಾಂ ಹಾಂ, ಚೆನ್ನಾಗಿ ಬರ್ತಾ ಇದೆ. ಮತ್ತು ನೀವು ನೋಡ್ಬೋದು ಭಾಳ ಅಂದರೆ ಭಾಳ ಚೇಂಜಸ್ಸು. ಆದರೆ ನಿಮ್ಗೆ ಹಿಂಗಾಗುತ್ತೆ ಅಂತ ಇನ್ನು ಹಾಗೆ ನಿಮ್ಮ ಮನಸ್ಸಲ್ಲಿ ಇತ್ತಾ? ಇಲ್ಲ ಸರ್, ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಹಾಂ ಹಾಂ. ಅಂದ್ರೆ ಚೆನ್ನಾಗಿದೆ, ಅಡ್ಡಿ ಇಲ್ಲ. ಸರಿ ಸರ್. ಬೇರೆ ರೈತರಿಗೆ ಏನು ಸಂದೇಶ ನೀಡ್ತೀರಿ ನೀವು? ಇದನ್ನು ಮಾಡ್ಬೋದು ಸರ್, ಮಾಡಿದ್ರೆ ಒಳ್ಳೆಯ ಅನುಕೂಲ ಇದೆ ಅಂತ ಹೇಳ್ಬೋದು. ಹಾಂ ಹಾಂ. ನೀವು ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ನೋಡಿ ಹಿಂಗೆ ಅಡಿಕೆ ಬಗ್ಗೆ ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ಕರೆಸಿ ಮಾಡಿಸೋಕ್ಕೆ ಅಂತೂ ಸಾರ್ಥಕ ಆಯಿತಾ? ಇಲ್ಲ ಸರ್, ಸಾರ್ಥಕ ಆಗಿದೆ. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.